ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ನೇಮಕಾತಿ ಅಪ್ಡೇಟ್ಗೆ ಸ್ವಾಗತ. ಶೀಘ್ರದಲ್ಲೇ HSCR ನೋಟಿಫಿಕೇಶನ್ ಏನು ಬಿಗ್ ಅಪ್ಡೇಟ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಿದು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ HSTR 5,000 ಕೊಚ್ಚು ನೇಮಕಾತಿ ಇದೆ. ಅದು ಶೀಘ್ರದಲ್ಲೇ ನೇಮಕಾತಿ ಆಗ್ಬೋದು. ಆದಷ್ಟು ಬೇಗ ಅದನ್ನ ಪ್ರಿಫರೆನ್ಸ್ ಆಗಿ ಇಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಮುಂಬರುವ 15-20 ದಿನಗಳ ನೋಟಿಫಿಕೇಶನ್ ಆಗ್ಬೋದು ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಬಟ್ ಸಾಧ್ಯತೆಗಳು ಕಡಿಮೆ ಇದೆ. ಬಿಕಾಸ್ ರೋಸ್ಟರ್ ಸರಿಪಡಿಸಬೇಕಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನಿಮಗೆ ಹೊಸದಾಗಿ ಅಂಡ್ ರೂಲ್ಸ್ ಕೂಡ ಬರಬೇಕಾಗುತ್ತೆ. ಅಷ್ಟೆಲ್ಲ ಪೆಂಡಿಂಗ್ ಬಾಕಿ ಇದೆ. ನೋಡೋಣ ಹೊಸ ಶಿಕ್ಷಣ ಸಚಿವರು ಏನ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಒಟ್ಟಾರೆ ಇಲಾಖೆ ಅಧಿಕಾರಿಗಳು ಎಲ್ಲ ರೀತಿ ರೆಡಿ ಇದ್ದಾರೆ ಮಾಡೋದಕ್ಕೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರದ ಆರ್ಥಿಕವಾಗಿ ದುರ್ಬಲವಾಗಿತ್ತು. ಪ್ಲಸ್ ನೇಮಕಾತಿ ಮಾಡಿರಲಿಲ್ಲ. ಈಗ ಹೊಸ ಸಚಿವರು ಬರ್ತಾರೆ, ಮತ್ತೆ ರಾಜ್ಯಸಭಾ ಎಲೆಕ್ಷನ್ಸ್ ಕೂಡ ಬರುತ್ತೆ, ಮತ್ತೆ BBMP ಎಲೆಕ್ಷನ್ಸ್ ಕೂಡ ಇದೆ ಅಂತ ಮಾಹಿತಿ ಕೊಟ್ಟಿದ್ರು. ಎಲ್ಲ ಕಾರಣ ಇಟ್ಕೊಂಡು ಮುಂದೂಡಿಕೆ ಮಾಡ್ತಾರ ಅಥವಾ ಮಾಡ್ತಾರ ಗೊತ್ತಿಲ್ಲ. ಒಟ್ಟಾರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ, ಲೈಕ್ ಸೂಚನೆ ಕೊಡ್ತಾಯಿದೆಯಂತೆ. ಅಲ್ಲೆಲ್ಲ ಅನುದಾನಿತ ಶಾಲೆಗಳೇನ ಇದಾವೆ ಅದಕ್ಕೆ ನೇಮಕಾತಿ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಸರ್ಕಾರದವರು. ಅತಿಥಿ ಶಿಕ್ಷಕರ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಆಲ್ರೆಡಿ ನಮಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿತ್ತು. ಅದರ ವಿರುದ್ಧ ಕೋರ್ಟ್ ಕೂಡ ಹೋಗಿದ್ರು. ಈಗ ಹೊಸ ಮುಖ್ಯಮಂತ್ರಿ ಕೂಡ ಬಂದಿರೋ ಕಾರಣ ಬಿಗ್ ಅಪ್ಡೇಟ್ ಏನಂದ್ರೆ ಆಲ್ರೆಡಿ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ HSTR ನೇಮಕಾತಿಗೆ. ಶೀಘ್ರದಲ್ಲೇ ನೇಮಕಾತಿ ಆಗಬಹುದು. ಬಟ್ ಏನೆಲ್ಲ ಗೊಂದಲ ಕೂಡ ಇದೆ. ರೋಸ್ಟರ್, ಅಂಡ್ ರೂಲ್ಸ್ ಎಲ್ಲ ಕೂಡ ಸರಿ, ಅದನ್ನ ಮಾತ್ರ ನಮಗೆ ನೇಮಕಾತಿ ಆಗೋದು. ಥ್ಯಾಂಕ್ ಯು.